ಕಿದಿರ್ ಕೈ ರುಚಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಮಸ್ಕಾರ ವೀಕ್ಷಕರೇ, ಕಿದಿಯೂರು ಕೈ ರುಚಿಗೆ ಸ್ವಾಗತ. ಇವತ್ತಿನ ನಮ್ಮ ಕೈ ರುಚಿಯಲ್ಲಿ ನಾವು ಬದನೆಕಾಯಿ ಎಣ್ಣೆಗಾಯಿ ಮಾಡೋಣ. ಇದು ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಒಂದು ಪ್ರಸಿದ್ಧವಾದ ಒಂದು ಸೈಡ್ ಡಿಶ್. ನಾವಿದನ್ನು ನಮ್ಮ ವಿಧಾನದಲ್ಲಿ ಮಾಡ್ತೇವೆ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಂದು 6-7 ಚಿಕ್ಕ ಗಾತ್ರದ ಬದನೆಕಾಯಿ, ಒಂದು 3 ಈರುಳ್ಳಿ, ಒಂದು ಟೊಮ್ಯಾಟೊ, ಒಂದು ಹಸಿಮೆಣಸು, ಸ್ವಲ್ಪ ತೆಂಗಿನಕಾಯಿ, ಇದು ಹುರಿದಿಟ್ಕೊಂಡಿರೋ ನೆಲಗಡಲೆ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು. ಈಗ ಮೊದಲಿಗೆ ಈರುಳ್ಳಿ ಹಾಗೂ ಟೊಮೆಟೊನ ಚೆನ್ನಾಗಿ ಹಚ್ಕೊಳ್ಳೋಣ. ಈರುಳ್ಳಿ ಹಾಗೂ ಟೊಮೆಟೊನ ಹಚ್ಕೊಂಡಿದ್ದೇನೆ. ಈಗ ಒಂದು ಬಾಣಲಿಗೆ ಸ್ವಲ್ಪ ತೆಂಗಿನೆಣ್ಣೆ, ಹೆಚ್ಕೊಂಡಿರೋ ಈರುಳ್ಳಿ ಟೊಮೆಟೊ ಎಲ್ಲವನ್ನು ಹಾಕೋಣ. ಅರಿಶಿನ ಹಾಗೂ ಉಪ್ಪು. ಉರಿಯಲ್ಲಿ ನೀರುಳ್ಳಿ ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗಬೇಕು. ಅಲ್ಲಿವರೆಗೆ ಈ ಬದನೆಕಾಯಿಯನ್ನು ಇದಕ್ಕೆ ಹಾಕಿ ಟೊಮೆಟೊ ಈರುಳ್ಳಿ ಇಷ್ಟು ಸಾಫ್ಟ್ ಆಗಿದೆ, ಸಾಕು. ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಮಿಕ್ಸಿ ಜಾರಿಗೆ ಹುರಿದಿಟ್ಕೊಂಡಿರೋ ನೆಲಗಡಲೆ ಹಾಗೂ ತೆಂಗಿನಕಾಯಿ ತುರಿ ಹಾಕಿ ನೀರು ಹಾಕದೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳೋಣ. ಈಗ ನೀರುಳ್ಳಿ ಹಾಗೂ ಟೊಮೆಟೊ ತಣ್ಣಗಾಗಿದೆ. ಅದೇ ರೀತಿ ನಾನು ತೆಂಗಿನಕಾಯಿ ಹಾಗೂ ನೆಲಗಡ್ಡೆಯನ್ನು ಈ ಥರ ತರಿತರಿಯಾಗಿ ರುಬ್ಬಿದ್ದೇನೆ. ಈಗ ಇದಕ್ಕೆ ಇದನ್ನು ಈಗ ರುಬ್ಕೊಂಡು ಬರೋಣ. ಮಸಾಲೆನ ರುಬ್ಕೊಂಡು ಬಂದಿರೋದು. ಇದನ್ನು ಬದನೆಕಾಯಿ ಒಳಗೆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಫಿಲ್ ಮಾಡಿರೋ ಬದನೆಕಾಯಿನ ಇದರಲ್ಲಿ
ಚಿಕ್ಕ ಉರಿಯಲ್ಲಿ ಒಂದು ಸೈಡ್ ರೋಸ್ಟ್ ಆದಮೇಲೆ ಇದನ್ನು ಈ ಥರ ಇನ್ನೊಂದು ಸೈಡು ರೋಸ್ಟ್ ಮಾಡ್ಕೊಳ್ಳೋದು. ಇದು ಬದನೆಕಾಯಿ ಫಿಲ್ ಮಾಡಿರೋ ಬದನೆಕಾಯಿ ಎರಡೂ ಕಡೆ ಈ ಥರ ರೋಸ್ಟ್ ಆಗಿದೆ. ಅದು ಇಟ್ಕೊಂಡಿರೋ ಪೇಸ್ಟಿಗೆ ಸ್ವಲ್ಪ ನೀರು ಹಾಕಿದ್ದೀನಿ. ಪೇಸ್ಟ್ ಅದಕ್ಕೆ ಹಾಕೊಳ್ಳೋದು. ಈ ಸ್ಟೇಜಲ್ಲಿ ಉಪ್ಪು ಬೇಕಾದರೆ ನೋಡ್ಕೊಂಡು ಹೆಚ್ಚು ಕಮ್ಮಿ ಹಾಕೊಳ್ಬೋದು. ಇದು ಚೆನ್ನಾಗಿ ಕುದಿಬೇಕು. ನೀರಿನ ಕನ್ಸಿಸ್ಟೆನ್ಸಿ ನೀವು ಬೇಕಾದಾಗ ಹಾಕೊಳ್ಬೋದು. ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ನೀರು ಕಮ್ಮಿ ಹಾಕೊಳ್ಬೋದು. ಇದು ಸ್ವಲ್ಪ ತಣ್ಣಗಾದಾಗ ಹೇಳಿದ್ರು ಥಿಕ್ ಆಗ್ತದೆ. ಈಗ ಚೆನ್ನಾಗಿ ಕುದ್ದಿದೆ. ಚೆನ್ನಾಗಿ ಈಗ ಆಗಿದೆ. ಬಿಸಿ ಬಿಸಿ ಬದನೆಕಾಯಿ ಎಣ್ಣೆಕಾಯಿ ಚಪಾತಿ ಹಾಗೂ ಚಟ್ನಿ ಪುಡಿಯೊಂದಿಗೆ ಸವಿಯಲು ರೆಡಿಯಾಗಿದೆ.